ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದೀಪಾವಳಿ ಹಬ್ಬ ಇವತ್ತು ಬಲಿಪಾಡ್ಯಮಿ. ಆ ಬಲಿಚಕ್ರವರ್ತಿ ಮತ್ತು ಆ ಭಗವಂತ ಮಹಾವಿಷ್ಣು ನಿಮ್ಮೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ಇವತ್ತು ಹಬ್ಬದ ಪ್ರಯುಕ್ತ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಕ್ಕಳು ಅಂದ ತಕ್ಷಣ ಯಾವ ಏಜು ಅಂತ ಕೇಳ್ಬೋದು. ಈಗ ತಾನೇ ಹುಟ್ಟಿದ ಮಗುವಿಂದ ಹಿಡಿದು ಗಂಡು ಮಕ್ಕಳು ಗಡ್ಡ ಮೀಸೆ ಬರೋಕ್ಕೆ ಮುಂಚೆ, ಹೆಣ್ಮಕ್ಳು ಮೆಚೂರ್ಡ್ ಆಗೋಕ್ಕೆ ಮುಂಚೆ, ಅಂದರೆ ಯೌವನಾವಸ್ಥೆ ಬರೋದಕ್ಕೆ ಮೊದಲು ಅವನ್ನ ಮಕ್ಕಳು ಅಂತ ನಾವು ಕರಿತೀವಿ. ಈ ಮಕ್ಕಳಲ್ಲಿ ಹಲವಾರು ಸಮಸ್ಯೆಗಳಿವೆ. ನಾವು ಅದನ್ನು ಗಮನಿಸ್ತಾನೇ ಇಲ್ಲ. 4 ತಿಂಗಳು ಮಗು ಬೆಳಗ್ಗೆ ಅಳಕ್ಕೆ ಶುರು ಮಾಡಿದ್ರೆ ದಿನಗಟ್ಟಲೆ ಅಳುತ್ತೆ. ಅದು ಹೆಂಗೆ ಬಾಯಿ ನೋವಲ್ವೋ, ಗಂಟ್ಲು ನೋವೋದಿಲ್ವೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಅಳಕ್ಕೆ ಶುರು ಮಾಡಿದ್ರೆ 2 ದಿನ ತನಕ ಅಳುತ್ತೆ, 3 ದಿನ ತನಕ ಅಳುತ್ತೆ. ಏನು ಹತ್ತು ಸಾಕಾಗಿ ಸುಸ್ತಾಗ್ಬಿಡ್ತದೆ. ಕೆಲವು ಮಕ್ಕಳು ಬಿಟ್ಟು ಜ್ವರ ಬರುತ್ತೆ ರೀ. 2 ದಿನ ಜ್ವರ ಬಂತು, ನಿಂತೋಯ್ತು. ಮತ್ತಿನ್ನು 2-3 ದಿನಕ್ಕೆ ಜ್ವರ. ತಿಂಗಳಿಗೆ 4 ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆ ಮಗುನ, ಜ್ವರ ಬಂತು ಅಂತೇಳಿ. ಕೆಲವು ಮಕ್ಕಳಿಗೆ ತಿಂಗಳಿಗೆ 2 ಸಲ ಆದರೂ ಜ್ವರ ಪ್ಲಸ್ ವಾಂತಿ. 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಕೆಲವು ಮಕ್ಕಳಿಗೆ ಜ್ವರನೂ ಬರುತ್ತೆ, ವಾಂತಿನೂ ಬರುತ್ತೆ, ಲೂಸ್ ಮೋಷನ್, ಬೇದಿ ಆಗಿಬಿಡುತ್ತೆ. ಇದು ಯಾವ ಏಜ್ ಗ್ರೂಪ್ ಆದರೂ ಆಗಿರ್ಬೋದು. ಕೆಲವರಿಗೆ ಜ್ವರ ಬರುತ್ತೆ, ಓಕೆ. ಕೆಲವರಿಗೆ ಜ್ವರ ಪ್ಲಸ್ ವಾಂತಿ ಆಗ್ತದೆ. ಏನು ತಿಂದ್ರೂ ಗಂಜಿ ಕೊಡಿ, ಹಾಲು ಕುಡಿಸಿ, ಏನೋ ತಿನ್ನಿಸಿ ವಾಂತಿ ಮಾಡಿಬಿಡ್ತಾರೆ. ಕೆಲವು ಮಕ್ಕಳಿಗೆ ಜ್ವರ, ವಾಂತಿ, ಬೇದಿನೂ ಆಗುತ್ತೆ. ಬೇದಿ ಕೂಡ ಶುರು ಆಗ್ಬಿಡ್ತದೆ. ಕೆಲವು ಮಕ್ಕಳು ಯಾವಾಗಲೂ ಅಳ್ತಾನೇ ಇರ್ತವೆ, ಯಾವಾಗಲೂ ಅಳೋದು. ಅವ್ರಿಗೆ ಬೇಜಾರಾಗ್ಬಿಟ್ಟು ಯಾಕಾರು ಜನ್ಮ ಕೊಟ್ಟವಪ್ಪ ಅನಿಸ್ಬಿಡುತ್ತೆ. ಆ ಲೆವೆಲ್ಗೆ ತಂದೆ ತಾಯಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿರ್ತದೆ ಈ ಮಕ್ಕಳು. ಇವೆಲ್ಲ ಆಯ್ತಾ, ಇದು ಕಾಯಿಲೆ. ಸ್ಕೂಲ್ಗೆ ಹೋಗ್ತಾ ಮಕ್ಕಳು ಅಲ್ಲೇ ಬಿದ್ದು ಬಂದ್ಬಿಡೋದು. ತಿಂಗಳಿಗೆ 4 ಸಲ ಬೀಳ್ತಾರೆ. ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿಸಿ, ಆಯಿಂಟ್ಮೆಂಟ್ ಹಚ್ಚಿ, ಬ್ಯಾಂಡೇಜ್ ಹಾಕೋದೇ ಕೆಲಸ ಅಪ್ಪ ಅಮ್ಮದಿರಿಗೆ. ತಿಂಗಳಿಗೆ 4 ಸಲ, ಒಂದು ತಿಂಗಳಿಗೆ 4 ಸಲ. ಯಾವಾಗಲೂ ಈ ವಾರ ಬಿದ್ದ ಏನೋ ಬಂದು ಅದೆಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದ್ರು, ನೆಕ್ಸ್ಟ್ ವೀಕ್ ಇನ್ನೊಂದು ಸಲ ಬಿದ್ದು ಬರ್ತಾನೆ, ಇನ್ನೆಲ್ಲೋ ಗಾಯ ಆಯಿತು. ಹೀಗೆ ಕೆಲವು ಮಕ್ಕಳು ಸ್ಕೂಲು ಅಥವಾ ಹೊರಗಡೆ ಹೋಗಿ ಆಟ ಆಡುವಾಗ ಅಥವಾ ಸ್ಕೂಲಿಗೆ ಹೋಗಿ ಬರುವಾಗ ಸ್ಕೂಲಲ್ಲೇ ಬೀಳ್ತಾರೋ ಅಥವಾ ಬರುವಾಗ ಬೀಳ್ತಾರೋ, ಒಟ್ಟಿನಲ್ಲಿ ತಿಂಗಳಿಗೆ 4 ಸಲ ಬೀಳೋದೇ ಆಗೋಗಿದೆ. ಮಕ್ಕಳು ಬಿದ್ದು ರಕ್ತ ಬರೆಸ್ಕೊಳ್ಳೋದು, ಡ್ಯಾಮೇಜ್ ಮಾಡಿಕೊಳ್ಳೋದು. ಕೆಲವು ಮಕ್ಕಳು ಸ್ಕೂಲು ಅಥವಾ ಮನೇಲೋ ಅಥವಾ ಎಲ್ಲರೂ ಹೊರಗಡೆ ಹೋದಾಗ, ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಇಲ್ಲ ಒಂದು ಯಾವುದೋ ಊರಿಗೆ ಹೋಗಿರ್ತಾರೆ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಆ ಜಾಗದಲ್ಲಿ ತಂದೆ ತಾಯಿ ಜೊತೆಲೇ ಹೋಗಿರ್ತಾರೆ ಮಕ್ಕಳ ಜೊತೆ. ಅವ್ರು ಯಾವುದೋ ಬ್ಯುಸಿ ಆಗಿರ್ತಾರೆ, ಅವ್ರ ಜೊತೆ ಮಾತಾಡ್ತಾನೋ, ಅಲ್ಲೆಲ್ಲ ಏನೋ ಪೂಜೆ ಪುಸ್ತಕದಲ್ಲಿರ್ತಾರೆ. ಈ ಮಗು ಹೋಗಿ ಏನಾದ್ರು ಒಂದು ಕೈ ಮೇಲೆ ಎತ್ತಾಕೊಂಡ್ಬಿಟ್ಟಿರ್ತದೆ, ಕಾಲ ಮೇಲೋ ಕೈ ಮೇಲೋ, ಕಲ್ಲೋ ಆ ಬೊಂಬೆದೋ ಏನೋ, ಒಟ್ಟಲ್ಲಿ ಬೇರೆ ವಸ್ತುವಿಂದ ಮಕ್ಕಳಿಗೆ ಡ್ಯಾಮೇಜ್. ಬೇರೆ ವಸ್ತು ಯಾವುದಿರ್ಬೋದು, ಅದೇನೋ ಒಂದು ಬೊಂಬೆ ಇರ್ಬೋದು, ಒಂದು ಪಾತ್ರೆ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಬಾಟ್ಲ್ ಇರ್ಬೋದು, ತುಂಬಿರೋ ಬಾಟ್ಲು, ಅಥವಾ ದೊಡ್ಡ ವೆಯ್ಟ್ ತೂಕ ಇರೋದು ಯಾವುದೋ ವಸ್ತು ಕಾಲ ಮೇಲೋ ಕೈ ಮೇಲೋ ಹಾಕೊಂಡ್ಬಿಟ್ಟು ಬೇರೆ ವಸ್ತುವಿನಿಂದ ಮಗುಗೆ ಡ್ಯಾಮೇಜ್ ಆಗುತ್ತೆ ಕೆಲವು ಮಕ್ಕಳಿಗೆ. ಮೊನ್ನೆ ಯಾರು ನಂಜನಗೂಡಿಗೆ ಕರ್ಕೊಂಡೋಗಿದ್ದಾರೆ, ಇವರೆಲ್ಲ ಆರಾಮಾಗಿ ಫೋಟೋ ಗಿಟೋ ತೊಗೊಂಡು ಹೊರಗಡೆ ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೇಕಾದ್ರೆ ಆ ಮಗು ಏನು ಮಾಡಿದೆ,
ಈ ತುಲಾಭಾರ ಎಲ್ಲ ಮಾಡ್ತಾರಲ್ಲ ಆ ಜಾಗದಲ್ಲಿ ಹೋಗಿ ನಿಂತಿದೆ. ನಿಂತಿರ್ಬೇಕಾದ್ರೆ ಅಲ್ಲಿ ತೆಂಗಿನಕಾಯಿಗಳೆಲ್ಲ ಮೂಟೆ ಇಟ್ಟಿದ್ರು. ಅದ್ರ ಮೇಲೆ ಯಾವುದೋ ಒಂದು ಬಾಕ್ಸ್ ಇತ್ತಂತೆ, ಆಯಿಲ್ ಬಾಕ್ಸು, ಎಣ್ಣೆ ಡಬ್ಬನೋ ಏನೋ ಒಂದು ಕಾರ್ಟೂನ್ ಬಾಕ್ಸಲ್ಲಿ. ಆ ಮಗು ಅದು ಜಸ್ಟ್ ಟಚ್ ಮಾಡಿದೆ, ದಬ್ಬಂತ ಕಾಲ ಮೇಲೆ ಬಿದ್ದುಬಿಟ್ಟಿದೆ ಆ ಬಾಕ್ಸ್. ಅಷ್ಟು ದೊಡ್ಡದು, ಅದೊಂದು 30-40 kg ಆ ಮಗುಗೆ. ಏನು ಕಿಟ್ಟಂತ ಕೆಚ್ಕೊಂಡಿದೆ. ಈಗ ಡಾಕ್ಟ್ರ್ ಹೇಳಿದಾಗ ಅದೇನೋ ಕೆಳಗಡೆ ಮೂಳೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ತಿನ್ನಕ್ಕೋ ಅಥವಾ ಏನೋ ತೊಗೊಳಕ್ಕೆ ಹೋಗಿ ಏನೋ ಒಂದು ವಿಚಿತ್ರವಾಗಿ ಬೇರೆ ವಸ್ತುವಿಂದ ಡ್ಯಾಮೇಜು. ಅದು ಕಲ್ಲಾಗಿರ್ಬೋದು, ಫೋಟೋ ಆಗಿರ್ಬೋದು, ಬೊಂಬೆ ಆಗಿರ್ಬೋದು, ಚಾಕು ಆಗಿರ್ಬೋದು, ಏನೋ. ದಿಢೀರ್ನೇ ಮಕ್ಕಳು ತಮ್ಮ ಕಾಲೋ ಕೈಗೋ ಡ್ಯಾಮೇಜ್ ಮಾಡ್ಕೊಳ್ತಾರೆ. ಇದು ಅವ್ರು ಬಿದ್ದಿಲ್ಲ, ಎಲ್ಲೂ ಬಿದ್ದಿಲ್ಲ, ವಸ್ತು ಡ್ಯಾಮೇಜ್ ಮಾಡಿದೆ, ಕಲ್ಲೋ ಅಥವಾ ಇನ್ನೂ ಬೊಂಬೆನೋ ಏನೋ ಬಿದ್ದು. ಇದೊಂಥರ ಸಮಸ್ಯೆ ಮನೆಗಳಲ್ಲಿದೆ ಮಕ್ಕಳಿಂದ. ಮಕ್ಕಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ತಂದೆ ತಾಯಿಗಂತೂ ಇದೊಂದು ದೊಡ್ಡ ವಿಚಿತ್ರವಾದ ಘಟನೆ. ನೆಮ್ಮದಿನೇ ಇಲ್ಲ, ಏನು ಮನೆ ಏನಾರು ಒಂದು ಆಗ್ತಿರ್ತದೆ ಅಂತ. ಕೆಲವು ಮಕ್ಕಳು ಮನೆಯಲ್ಲೇ ಆಟ ಆಡುವಾಗ ಯಾವುದೋ ಒಂದು ವಸ್ತು ತಿಂದ್ಬಿಟ್ಟಿರ್ತದೆ, ನುಂಗ್ಬಿಟ್ಟಿರ್ತದೆ, ಅಥವಾ ಇನ್ನೇನೋ ಒಂದು ತಿಂದ್ಬಿಟ್ಟಿರ್ತದೆ. ಮೊನ್ನೆ ಯಾವುದೋ ಒಬ್ಬರು ಮನೆಯಲ್ಲಿ ಮಗು ಅಂಬೆಗಾಲು ಹಾಕ್ಕೊಂಡು ಹೋಗ್ತಾ ಇದೆ, ನಿಂತ್ಕೊಂಡಿದೆ, ಮಿರರ್ ಮುಂದೆ ಹೋಗಿ ನಿಂತ್ಕೊಂಡಿದೆ, ಡ್ರೆಸ್ಸಿಂಗ್ ಟೇಬಲ್ ಮುಂದೆ. ಅವ್ರ ಅಮ್ಮ ಏನು ಮಾಡಿದ್ದಾರೆ, ಆ ಲ್ಯಾಕ್ಮಿನೋ ಏನೋ ಅದು ಮುಖಕ್ಕೆ ಹಾಕ್ಕೊಳ್ಳೋದು ಕ್ರೀಮು, ಅದನ್ನು ಇಟ್ಬಿಟ್ಟಿದ್ದಾರೆ. ಅರ್ಜೆಂಟಾಗಿ ಇಟ್ಬಿಟ್ಟು ಮರೆತುಬಿಟ್ಟು ಕ್ಯಾಪ್ ಹಾಕಿಲ್ಲ ಅದು. ಈ ಮಗು ಹೋಗಿದೆ, ಏನಾಗಿದೆ, ಅದು ಎತ್ಕೊಂಡ್ಬಿಟ್ಟಿದೆ. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತ್ಕೊಂಡು ಆ ಟ್ಯೂಬ್ ಎತ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಿದ ತಕ್ಷಣ ಅದು ಒಳಗಡೆಯಿಂದ ಆ ಕ್ರೀಮ್ ಈಚೆ ಬಂದಿದೆ, ಹೊರಗಡೆ ಬಂದಿದೆ. ಅದು ಖುಷಿ ಆಗೋಯ್ತು, ಬರ್ತಾನೆ ಇದೆಯಲ್ಲ, ನಾ ಪ್ರೆಸ್ ಮಾಡ್ದಂಗೆ ಬರ್ತಿದೆಯಲ್ಲ, ಪ್ರೆಸ್ ಮಾಡ್ದಂಗೆ ಬರ್ತಿದ್ದೆ ಅಂತ ಎಲ್ಲ ತೊಗೊಂಡು ಹಚ್ಕೊಂಡು ಬಾಯಿಗೂ ಹಾಕೊಂಡ್ಬಿಟ್ಟಿದೆ. ಎಷ್ಟು ತಿಂದು ಬಿಟ್ಟಿದೆ ಒಳಗಡೆ, ಒಂದು 2-3 ಗ್ರಾಮ್ ಅಷ್ಟು ಒಳಗೆ ಹೋಗ್ಬಿಟ್ಟಿದೆ. ಏನಕ್ಕೋ ಬಂದು ಅಮ್ಮ ನೋಡ್ತಾಳೆ, ಏನು ಮಗು ಗಲಾಟೆ ಇಲ್ಲ, ಸದ್ದೇ ಇಲ್ವಲ್ಲ, ಎಲ್ಲಿದ್ದಾಳೆ ಅಂತ ನೋಡೋಕೆ ಹೋದಾಗ ಆ ಮಗು ಕ್ರೀಮೆಲ್ಲ ಚೆಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೈಯೆಲ್ಲ ಮಾಡಿಕೊಂಡು ಬಾಯೆಲ್ಲ ಹಚ್ಕೊಂಡು ತಿಂದು ಎಲ್ಲ ಮಾಡಿ ಆಮೇಲೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರು. ಇದು ಮಕ್ಕಳಲ್ಲಾಗಿರೋದು. ಇನ್ನೊಂದು ವೆರೈಟಿ ಮಕ್ಕಳಿಗೆ ತುಂಬ ದೊಡ್ಡ ದೊಡ್ಡ ಪೀಡೆಗಳಿವೆ. ಏನು, ಮನೆಯಲ್ಲಿ ಪ್ರಾಣಿ ಸಾಕಿದ್ದಾರೆ, ನಾಯಿ ಸಾಕಿರೋ ನಾಯಿ ಮನೆಯಲ್ಲಿ ಮಗುಗೆ ಕಚ್ಚಿಬಿಟ್ಟಿದೆ ನೋಡಿ. ಕಚ್ಚಿಬಿಟ್ಟು, ಅದು 3 ವರ್ಷದ ಮಗು ಕಚ್ಚಿಬಿಟ್ಟಿದೆ. ಅದೇನು ಮಾಡ್ತೋ ನಾಯಿಗೆ ಗೊತ್ತಿಲ್ಲ, ಕಚ್ಚಿಬಿಟ್ಟಿದೆ, ಸಾಕಿದ ನಾಯಿ. ಎರಡನೇದು, ಒಬ್ಬರು ಹಳ್ಳೀಲಿ ಮಗು ಆಟ ಆಡ್ತಿದೆ, ಬಾಲೇನೋ ಹೋಗ್ಬಿಟ್ಟಿದೆ, ಕೊಟ್ಟಿಗೆಗೆ ಹೋಗ್ಬಿಟ್ಟಿದೆ ಬಾಲು. ಆ ಬಾಲ್ನ ಕೆಂಪು ಬಾಲು, ಕೆಂಪುಗಿರೋದು ಬಾಲು ಉರುಳ್ಕೊಂಡು ಅದು ಕೊಟ್ಟಿಗೆಗೆ ಹೋಗ್ಬಿಟ್ಟಿದೆ. ಆ ಮಗು 3 ವರ್ಷದ 4 ವರ್ಷದ ಮಗು ಅಲ್ಲೋಗಿ ಆ ಬಾಲ್ ತಗೊಳಕ್ಕೆ ಹೋದಾಗ ಹಸು ಇತ್ತಲ್ಲಿ. ಹಸುಗೆ ಆ ಕೆಂಪು ಬಣ್ಣ ನೋಡೋ ಏನಾಯ್ತು ಏನು ಗೊತ್ತಿಲ್ಲ, ದಡ್ಡಂತ ಆ ಮಗುಗೆ ಒದ್ಬಿಟ್ಟಿದೆ. ಆ ಮಗು ಅಷ್ಟು ದೂರದಲ್ಲಿ ಬಿದ್ದಿದೆ. ಆ ಬಾಲ್ ಹಸು ಹತ್ರ ಹೋಗ್ಬಿಟ್ಟಿದೆ. ತಗೊಳಕ್ಕಂತ ಹೋದಾಗ ಜಾಡ್ಸ್ ಓದಿದೆ ಮಗು. ಹಸು ನೋಡಿ, ಕೆಲವಲ್ಲಿ ಮನೆಗಳಲ್ಲಿ ಪ್ರಾಣಿಗಳಿಂದ, ನಾಯಿಯಿಂದ, ಹಸುಗಳಿಂದ, ಕೆಲವು ಮನೆಯಲ್ಲಿ ಬೆಕ್ಕು ಸಾಕಿರ್ತಾರೆ, ಬೆಕ್ಕು ಕೂಡ ತೊಂದರೆ ಮಾಡಿಬಿಟ್ಟಿದೆ. ಹೀಗೆ ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಪ್ರಾಣಿಯಿಂದನೂ ಕೆಲವು ರೀತಿ ಬಾಧೆಗಳಿರ್ತದೆ. ಇನ್ನೊಂದು, ಕೆಲವು ಮನೆಗಳಲ್ಲಿ ಅಡುಗೆ ಮಾಡ್ತಿರ್ತಾರೆ. ಅಡುಗೆ ಮಾಡ್ತಿರ್ಬೇಕಾದ್ರೆ ಆ ಮಕ್ಕಳಿಗೆ ಗೊತ್ತಾಗಲ್ಲ ಏನಾಗಿದೆ ಅಂತೇಳಿ. ಆಟ ಆಡ್ಕೊಂಡು ಹೋಗ್ತಾ ಅಲ್ಲಿ ಅಡುಗೆಯಲ್ಲಿ ಏನೋ ಇಟ್ಟಿರ್ತಾರೆ, ಹಾಲು ಕಾಯಿಸ್ತಿರ್ತಾರೋ ಅಥವಾ ಬಿಸಿನೀರು ಕಾಯಿಸ್ತಿರ್ತಾರೋ, ಹೋಗಿ ಮುಟ್ಬಿಟ್ಟಿದೆ. ಆ ಬಿಸಿನೀರು ಅಥವಾ ಹಾಲು ಮೈ ಮೇಲೆ ಬಿದ್ದುಬಿಟ್ಟು ಪೂರ್ತಿ ಚರ್ಮ ಸುಟ್ಟೋಗಿದೆ. ಇದೆಲ್ಲ ಒಂದೊಂದು ಥರ ಆಯಿತು. ಇನ್ನೊಂದು ಥರ ಆಟ ಆಡ್ತಾ ಮೇಲಿಂದ ಬಿದ್ದುಬಿಟ್ಟಿದೆ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ. ಅದು ಹೆಂಗೆ ಬಿತ್ತು, ಅದು ಹೇಗೆ ಬಂತು ಗೊತ್ತಾಗಿಲ್ಲ. ಮಗು ಆಟ ಆಡ್ತಾ ಜಾರ್ಕೊಂಡು ಸಡನ್ನಾಗಿ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಬಿದ್ದುಬಿಟ್ಟಿದೆ. ಮಗುಗೆ ಏನು ತೊಂದರೆ ಆಗಿಲ್ಲ. ಆದರೆ 1 ದಿನ ಅಲ್ಲ 2 ದಿನ ಅದು ಎಚ್ಚರನೇ ಆಗಲಿಲ್ಲ ಅಂತೆ. ಹೀಗೆ ಮಗು ಎಚ್ಚರಾಗಿದೆ, ಮಾತಾಡ್ತಿದೆ ಅಂತ ಹೇಳಿದ್ರು. ಆಟ ಆಡ್ಕೊಂಡು ಬಂದು ಸ್ಕಿಡ್ಡಾಗಿ ಅದೇನಾಯ್ತೇನೋ ಫಸ್ಟ್ ಫ್ಲೋರ್ ದಡ್ಡಂತ ಬಿದ್ದುಬಿಟ್ಟಿದೆ ಕೆಳಗಡೆ. ಎತ್ತರ ಪ್ರದೇಶದಿಂದ ಮಗು ಕೆಳಗೆ ಬೀಳೋದು, ಇದೊಂದಾಯಿತು. ಕೆಲವು ಮಕ್ಕಳುಗಳಿಗೆ ಅತಿಯಾಗಿ ತಿನ್ನಿಸ್ಬಿಡ್ತಾರೆ ಪ್ರೀತಿಯಿಂದ.
ಅತಿಯಾಗಿ ತಿನ್ನೋ ಮಗು ಅಂಥೇಳಿ ಏನೇನೋ ತಿನ್ನಿಸ್ತಾರೆ. ಬಲವಂತ ಮಾಡಿ ತಿನ್ನಿಸ್ತಾರೆ, ಆಟ ಆಡಿಸಿ ಅದು ಇದು ತೋರಿಸ್ಬಿಟ್ಟು ತಿನ್ನಿಸ್ಬಿಡ್ತಾರೆ. ತಿಂದಾದ ತಕ್ಷಣವೇ ಅದಕ್ಕೆ ಜ್ವರಕ್ಕಿಂತ ಹೆಚ್ಚಾಗಿ ಅಜೀರ್ಣತೆ ಇರ್ತದೆ, ಅದು ಡೈಜೆಷನ್ ಆಗಿರಲ್ಲ. ಅದು ಮಗು ಸಣ್ಣದು ಹೊಟ್ಟೆ, ಇವ್ರು ನೋಡೋದು ಇಷ್ಟು ತಿನ್ನಿಸಿರ್ತಾರೆ, ಜೀರ್ಣ ಆಗಿರೋದಿಲ್ಲ. ಹಾಗೇನಾಗುತ್ತೆ, ಮಗು ಸಿಕ್ಕಾಬಟ್ಟೆ ವಾಂತಿ ಮಾಡೋದು, ಸಿಕ್ಕಾಬಟ್ಟೆ ಅಳೋದು, ಆಮೇಲೆ ಟಾಯ್ಲೆಟ್ಗೆ ಹೋಗಲ್ಲ, ಈ ಥರದ್ದೆಲ್ಲ ತಿರುತ್ತೆ. ಈ ಥರದ್ದೆಲ್ಲ ಹಿಂಸೆ ನಾವೇ ಮಾಡಿಬಿಟ್ಟಿರ್ತೀವಿ ಮಗುಗೆ. ಇದೆಲ್ಲ ಒಂದಾಯಿತು. ಇದು ಒಂದು ಮಗುಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಿಸಿ 1000 ರೂಪಾಯಿ ಖರ್ಚು ಮಾಡಿ ತೊಗೊಂಬಂದ್ಬಿಡ್ತೀವಿ. ಒಂದು ಮಗುನ ಎತ್ಕೊಂಡು ಹೋಗಿದ್ದಾರೆ, 2 ವರ್ಷದ ಮಗು, ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಇವರೆಲ್ಲ ಪೂಜೆ ಮಾಡಿಸಿ ಮಾತಾಡಿಕೊಂಡು ಹೊರಗಡೆ ಕೂತಿದ್ರೆ ಮಗು ಬಿಟ್ಬಿಟ್ಟಿದ್ದಾರೆ. ಆ ಮಗು ಏನು ಮಾಡಿದೆ, ಓಡೋಗಿ ಆ ಮೈಕ್ ಸೆಟ್ಟು ಮತ್ತು ಆ್ಯಂಪ್ಲಿಫೈರೆಲ್ಲ ಇದೆಯಲ್ಲ ಅದೆಲ್ಲ ಹೋಗಿ ಮುಟ್ಬಿಟ್ಟಿದೆ. ಏನಾಯ್ತೇನೋ, ಗ್ರೌಂಡ್ ಆಯಿತೋ, ಶಾರ್ಟ್ ಸರ್ಕ್ಯೂಟ್ ಆಯ್ತನೋ, ಮಗು ಪಟ್ಟಂತೆ ಬಿದ್ದುಬಿಡ್ತು. ಮಗು ಅಲ್ಲೇ ಸ್ಪಾಟ್ ಡೆತ್ತು. ಇವರು ಹೊರಗಡೆ ಕೂತ್ಕೊಂಡು ಆ ಕಾಯಿ ಚೆಚ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿಸೋಲ್ಲ, ಹಣ್ಣು ಕಾಯೆಲ್ಲ ಚೆಚ್ಕೊಂಡು ತಿಂತಾ ಇದ್ದಾರೆ, ಗಂಡ ಹೆಂಡತಿ ಮತ್ತು ಇನ್ಯಾರು 3 ಜನ. ಮಗು ಎಲ್ಲೋಗಿದ್ದು ಪ್ರಜ್ಞೆನೇ ಇಲ್ಲ. ಮಗು ಆಟ ಆಡ್ಕೊಂಡು ಹೋಗ್ಬಿಟ್ಟು ಅಲ್ಲೇನೋ ಆ್ಯಂಪ್ಲಿಫೈಯರು, ಸ್ಪೀಕರ್ಸು, ಅದು ಇದು ಇದೆ, ಅದು ಯಾವ ಏರ್ ಎಳೀತೋ, ಅದು ಯಾವ ಸ್ವಿಚ್ ಮುಡ್ತೋ, ಪಟ್ಟಂತೆ ಕರೆಂಟು ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದೆ. ಮಗು ಅಲ್ಲೇ ಸತ್ತೋಗ್ಬಿಡ್ತು ಸಡನ್ನಾಗಿ. ಚಿಕ್ಕ ಮಗು ಅಲ್ಲ. ದೇವಸ್ಥಾನದಲ್ಲಿ ಶಿಶು ಹತ್ಯೆ ದೋಷ, ಶಿಶು ಮರಣ. ತಂದೆ ತಾಯಿಲಿ ಕೂತ್ಕೊಂಡು ಬಾಳೆಹಣ್ಣು ತೆಂಗಿನಕಾಯಿ ಹಾಕೊಂಡು ನಂಗ ಆಡ್ತಾ ಜೋರಾಗಿ ಆನಂದವಾಗಿದ್ದಾರೆ. ಮಗುವಿನಿಂದ ನೋಡ್ತಾರೆ. ಕೊನೆಗೆ ಮಗು ನೋಡಿದ್ರೆ ದೇವಸ್ಥಾನ ಹತ್ರ ಅಲ್ಲಿ ಮೈಕ್ ಸೆಟ್ ಎಲ್ಲ ಹಾಕಿದಾರಲ್ಲ, ಅಲ್ಲಿ ಹೋಗಿಬಿಟ್ಟಿದೆ. ಅಲ್ಲಿ ನೋಡು ಮಗು ಸತ್ತೋ ಹೋಗಿದೆ. ಆಮೇಲೆ ಗೊತ್ತಾಯಿತು ಅಲ್ಲಿ ಗ್ರೌಂಡ್ ಆಗ್ತಿದೆ, ಅಲ್ಲಿ ಪ್ರಾಬ್ಲಮ್ ಇದೆ. ಮುಂಚೆನೇ ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಅದು ಯಾಕೆ ರಿಪೇರಿ ಮಾಡಿಸಿಲ್ವೋ ಏನು, ಈ ಮಗು ಹೋಗಿ ತೋರಿಸ್ಕೊಟ್ಟಿದೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಅಂತೇಳಿ. ಈ ಥರದ್ದೆಲ್ಲ ಆಯಿತು. ಆಟ ಆಡ್ತಾ ಮಗು ಸಂಪಲು ಬಿದ್ದೋಗ್ಬಿಟ್ಟಿದೆ. 2 ದಿನ ಆದಮೇಲೆ ಗೊತ್ತಾಯಿತು ಮಗು ಸಂಪಲ್ಲಿದೆ ಅಂತೇಳಿ. ಸತ್ತೇ ಹೋಗ್ಬಿಟ್ಟಿದೆ ಒಳಗಡೆ. ಆಮೇಲೆ ಈ ಮಗು ಕೆಲವು ಮಕ್ಕಳು ಆಟ ಆಡುವಾಗ, ಮಕ್ಕಳು ಒಟ್ಟಿಗೆ ಸೇರಿದಾಗ ಈ ಮಗು ಕಟ್ಟು ಅದಕ್ಕಾಗಲ್ಲ, ಆ ಮಗು ಕಟ್ಟು ಇದಕ್ಕಾಗಲ್ಲ. ಆ ಮಕ್ಕಳಲ್ಲೇ ಹೊಡೆದಾಟ ಆಗಿ ಬಿದ್ದು ಗಿಂಡಿ ಹೊಡೆದು ಎಲ್ಲ ಮಾಡಿ ಇಬ್ಬರು ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ. ಈ ಮಗು ಅವ್ನಿಗೆ ಹೊಡಿತದೆ, ಆ ಮಗು ಇವ್ನಿಗೆ ಹೊಡಿಯುತ್ತೆ. ಮಕ್ಕಳಲ್ಲೇ ಗಲ್ಲಾಟೆ. ಇದೊಂಥರ ಸ್ಟೈಲು, ಇದೊಂಥರ ತಾಪತ್ರ. ಮಕ್ಕಳಿಗೆ ಬಂದಿರೋ ಇದೆಲ್ಲ ಬಾಧೆಗಳು. ಕೆಲವ್ರಿಗೆ ಮಕ್ಕಳಿಗೆ ಊಟದಲ್ಲೇ ವಿಷ ಹಾಕಿ ತಿನ್ನಿಸ್ಬಿಟ್ಟಿರ್ತಾರೆ ಸತ್ತೋಗ್ಲಿ ಅಂತ, ಹೊಟ್ಟೆ ಕಿಚ್ಚಿಗೆ. ಕೆಲವ್ರಿಗೆ ಮಕ್ಕಳೇ ಬೇಗ ಸತ್ತೋಗ್ಲಿ ಅಂತೇಳಿ ಆ ಮಕ್ಕಳಿಗೆ ಮಾಟ ಮಂತ್ರ ಮಾಡಿಸಿ ತಂದು ಹಣೆಗಿಟ್ಬಿಡ್ತಾರೆ. ಮಾಟ ಮಂತ್ರ ಮಾಡಿಸ್ಬಿಟ್ಟು ಉಪಾಯವಾಗಿ ಹೊಟ್ಟೆಗೆ ತಿನ್ನಿಸ್ಬಿಡ್ತಾರೆ ಆ ಮಂತ್ರ ಹಾಕಿದ್ನ. ಕೆಲವರು ನಾನು ಅಲ್ಲೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಮಗು ಕಟ್ಟಿದ್ದೆ ಕಬ್ದಾರ ಕಟ್ಬಿಡ್ತಾರೆ. ಅದು ಮಾಟ ಮಂತ್ರ ಮಾಡಿಸ್ಕೊಂಬಂದಿರ್ತಾರೆ, ಮಗು ಕಟ್ಬಿಡ್ತಾರೆ. ಕಟ್ಟಾಗಿದ್ದ ನೋಡಿ ಆ ಮಗು ಚೆನ್ನಾಗೇ ಇರಲ್ಲ, ಸತ್ತೇ ಹೋಗುತ್ತದು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ತುಂಬ ಒಳ್ಳೆಯದಾಯಿತು ಅಂತೇಳಿ ಸ್ವಂತ ಅಣ್ಣನ ಹೆಂಡ್ತಿ ತಮ್ಮನ ಮಗನಿಗೆ ಅದೇನೋ ಹಾಕಿ ತಿನ್ನಿಸ್ಬಿಟ್ಟಿದ್ದಾಳೆ. ತಿಂದಾಗಿಂದ ಬರೀ ರಕ್ತನೇ ವಾಂತಿ ಮಾಡ್ತಾಯಿದೆ. ರಕ್ತ ವಾಂತಿ ಮಾಡಿ ಮಾಡಿ ಯಾವ ಡಾಕ್ಟರ್ ಹತ್ರ ಹೋದ್ರು ಏನೂ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳಿದ್ರೆ ಕೊನೆಗೆ ಹಾಸ್ಪಿಟಲಲ್ಲಿ ಮಗು ಸತ್ತೋಯ್ತು. 2.25 ವರ್ಷದ ಗಂಡು ಮಗು, ಸ್ವಂತ ಗಂಡನ ಅಣ್ಣನ ಹೆಂಡ್ತಿ. ಆ ಮಗುಗೆ ಏನೋ ಮಾಡಿ ತಿನ್ನಿಸ್ಬಿಟ್ಟು ಕೊನೆಗೆ ಅದು ಸತ್ತೋಯ್ತು. ಮಗು ಸತ್ತೋಯ್ತದು. ಅವ್ರೀಗ ಹೆಂಗೆ ಪೇಚಾಡ್ತಾರೆ ಅಂತಂದರೆ, ಮತ್ತೆ ಮಗು ಆಗಲ್ಲ, ಮಕ್ಕಳು ಸಾಕುವಂಥ ಆಪ್ರೇಷನ್ ಇದನ್ನು ಫ್ಯಾಮಿಲಿ ಪ್ಲ್ಯಾನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಮಾಟ ಮಂತ್ರದಿಂದ ಮಕ್ಕಳು ಸಾಯಿಸೋಯೋ ಇರ್ತದೆ. ಕೆಲವ್ರಿಗೆ ಮಾಡಿಸ್ಬಿಟ್ಟು ತಿನ್ನಿಸ್ಬಿಡ್ತಾರೆ, ಸಾಯಿಸಲ್ಲ, ತಿನ್ನಿಸ್ಬಿಡ್ತಾರೆ ಆ ಮಗುಲ್ಲ ಏನೋ ಅಂಗಗಳು ಡ್ಯಾಮೇಜ್ ಆಗಲಿ ಅಂತೇಳಿ. ಕೆಲವು ಮಕ್ಕಳು ಹುಡುವಾಗ ಚೆನ್ನಾಗಿರ್ತಾರೆ, ಬೆಳೀತಾ ಕಾಲೇ ನಡೆಯೋಕ್ಕಾಗಲ್ಲ, ಈ ಸೊಂಟ ಎಲ್ಲ ಬಿದ್ದೋಗುತ್ತೆ. ಅದೊಂದು ಅವ್ರ ಜಾತಕ ದೋಷನೇ ಇರ್ತದೆ ಆ ಥರ. ಕೆಲವು ಮಕ್ಕಳು ಅಡುಗೆ ಮನೆಯಲ್ಲಿ ದೀಪ ಹಚ್ಚುತ್ತಾರೆ ದೇವ್ರ ಮನೆಯಲ್ಲಿ ಗಂಟೆ ತಗೊಂಡು ಗಂಟೆನ ಅಲ್ಲಾಡ್ಸೋದಕ್ಕೆ, ಗಂಟನಾದ ಮಾಡಲಿಕ್ಕೆ, ಅಥವಾ ಏನೋ ಒಂದು ಅಲ್ಲಿರೋದು ದೇವ್ರು ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಹೋಗಿ ದೀಪ ಬೀಳಿಸ್ಕೊಳ್ಳೋದು, ದೀಪ ಬಿಟ್ಬಿಡೋದು. ಈ ಥರ ದೇವ್ರ ಮನೆ ಒಳಗೆ ಕೆಲವು ದುರ್ಘಟನೆಗಳು ಮಕ್ಳಿಗೆ ಆಗಿದೆ. ಇಷ್ಟೆಲ್ಲ ಆಯಿತು ಮಕ್ಕಳದು. ಇನ್ನೊಂದೇನೆಂದರೆ, ಮಕ್ಕಳನ್ನ ಅಪಹರಣ ಮಾಡೋರು ಇದ್ದಾರೆ. ಮಕ್ಕಳನ್ನ ಕಿಡ್ನಪ್ ಮಾಡಿಬಿಡ್ತಾರೆ ಬೇಕು ಅಂತಲೇ. ತೊಗೊಂಡೋಗಿಬಿಟ್ಟು ಆ ಮಕ್ಕಳನ್ನ ಭಿಕ್ಷೆಗೆ ಬಿಡೋದು, ಮಕ್ಕಳಿಗೆ ಯಾವುದಾದ್ರು ಒಂದು ಅಂಗಗಳನ್ನು ಆಪ್ರೇಷನ್ ಮಾಡಿ ತೆಗೆದುಬಿಟ್ಟು ಬೇರೆಯವ್ರಿಗೆ ಕೊಡೋದು. ಹೀಗೆ
ಶಿಶು ಅಪಹರಣ ದೋಷ, ಶಿಶುಗಳ ಅಂಗಗಳ ಅಪಹರಣ, ಕಿಡ್ನಿ ತೊಗೊಂಬಿಡೋದು, ಕಣ್ಣು ತೊಗೊಂಬಿಡೋದು, ಹೀಗೆ ಹಲವಾರು ಮಕ್ಕಳಿಗೆ ಭಾಳಷ್ಟು ಕಷ್ಟಗಳಿವೆ, ಪೀಡೆ ಬಾಧೆಗಳಿವೆ. ಈ ಥರದಿಂದ ಹೊರಗೆ ಬರಲಿಕ್ಕೆ ಇವತ್ತು ಯಾವುದು ಸೈನ್ಸ್ ಏನು ಸಪೋರ್ಟ್ ಮಾಡ್ತಿಲ್ಲ. ಇಷ್ಟೊತ್ತು ಮಕ್ಕಳ ಬಗ್ಗೆ ಭಾಳಷ್ಟು ಸಮಸ್ಯೆಗಳು ಹೇಳಿದೆ. ಇದಲ್ಲದೆ ಇನ್ನೂ ಒಂದು ಸಮಸ್ಯೆಗಳು ನಾನು ನೋಡಿದ್ದೀನಿ. ರಾತ್ರಿ ಹೊತ್ತು ಮಕ್ಕಳು ಅಲ್ಲಿ ಕಡಿತಾರೆ ಮಲಗಿದ್ದಾಗ. ಇದೊಂದು ರಾತ್ರಿ ಹೊತ್ತು ಮಲಗಿದ್ದಾಗ ಬೆಳಗಿನ ಜಾವ 1-2 ಗಂಟೆ ದಾಟಿದ ಮೇಲೆ 4 ಗಂಟೆ ಒಳಗೆ ವಿಚಿತ್ರ ಮಾತಾಡ್ತಾರೆ. ನಿದ್ರೆಗಣ್ಣಲ್ಲಿ ಮಾತಾಡೋದು. ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು. ಹಾಸಿಗೆ ಮೇಲೆ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಇದಲ್ಲದೆ ಕೆಲವು ಮಕ್ಕಳು ಇದ್ದಕ್ಕಿದ್ದಾಗೆ ಆಟ ಆಡ್ತಿರ್ತಾರೆ, ಓದ್ತಿರ್ತಾರೆ, ಬರೀತಿರ್ತಾರೆ. ಸಡನ್ನಾಗಿ ಒಂದು ದಿವಸ ಓದೋದೇ ನಿಲ್ಲಿಸ್ಬಿಡ್ತಾರೆ. ಹೋಮ್ವರ್ಕ್ ಬರೆಯೋಕ್ಕೆ ಇಷ್ಟ ಇಲ್ಲ, ಆಟ ಆಡೋಕ್ಕೆ ಇಷ್ಟ ಇಲ್ಲ, ಬರೆಯೋದಕ್ಕೆ ಇಷ್ಟ ಇಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಅಳ್ತಾರೆ. ಅಕಸ್ಮಾತ್ ಸ್ಕೂಲ್ಗೆ ಹೋದರೂ ದಡ್ಡ, ಎಲ್ಲ ಸಬ್ಜೆಕ್ಟು ಫೇಲ್, ಓದಬಾರ್ದು ಅಂತೇಳಿ ಓದೋದೇ ಇಲ್ಲ. ಮೆಮೊರಿ ಪವರ್ ಕಮ್ಮಿ, ಗಮನ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಎಷ್ಟು ಹೇಳ್ಕೊಟ್ರು ಎಷ್ಟು ಮಾಡಿದ್ರು ಕೂಡ ಅವ್ರಿಗೂ ವಿದ್ಯೆ ಹತ್ತೋದಿಲ್ಲ. ಇನ್ನೊಂದು ಯಾವುದೋ ಒಂದು ವಿಷಯನ ತಲೆಗೆ ಹಾಕೊಂಡ್ಬಿಡ್ತವೆ ಮಕ್ಕಳು. ಕೆಲವು ಮಕ್ಕಳು ಅಪ್ಪ ದಿನ ಅಮ್ಮನಿಗೆ ಹೊಡಿತಿರ್ತಾನೆ, ಆ ಮಗು ನೋಡ್ತಾ ಇರ್ತದೆ ಅಮ್ಮನಿಗೆ ಹೊಡಿತದೆ ಅಂತ, ಅಪ್ಪ ಹೊಡಿತಾನೆ ಅಮ್ಮನಿಗೆ ಅಂತ. ಆ ದೃಶ್ಯ ನೆನೆಸ್ಕೊಂಡು ಅಳೋದು, ಬೆಚ್ಚಿ ಬೀಳೋದು. ಕೆಲವು ಮಕ್ಕಳನ್ನ ನಾವು ಏನಾದ್ರು ಕೊಟ್ಟರೆ ಅದು ಮುಟ್ಟಲ್ಲ, ಭಯ ಪಡುತ್ತೆ. ಅದ್ರ ಮೇಲೆ ಏನೋ ಭಯ ಬಂದುಬಿಟ್ಟಿರ್ತದೆ. ಓದೋದ ಮೇಲೆ ಭಯ, ಯಾವ್ದಾದ್ರು ವಸ್ತುಗಳು ಕಂಡ್ರೆ ಭಯ ಅಂದರೆ ವಿಪರೀತ ಸ್ಕೂಲ್ಗೆ ಹೋಗೋಕ್ಕೆ ಓದೋಕ್ಕೆ ಭಯ ಇರ್ತದೆ. ಕೆಲವು ಮಕ್ಕಳು 8-9 ವರ್ಷ ವಯಸ್ಸಾಗಿರೋ ಮಕ್ಕಳು ಕದಿಯೋದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಕದಿಯೋದು. 8, 9, 10 ವರ್ಷದ ಹುಡುಗರು ಕದಿಯೋದು, ಏನಾದ್ರು ಒಂದು ದುಡ್ಡು ಕದಿಯೋದು, ಇಲ್ಲ ಏನೋ ತಿಂಡಿ ತೊಗೊಂಡು ಕದ್ಕೊಂಬಂದ್ಬಿಡೋದು, ಇನ್ನೇನೋ ಮಾಡೋದು, ಕದೀತಾರೆ. ಕೆಲವು ಮನೇಲಿ ಮಕ್ಕಳು ಏನು ಮಾಡ್ತಾರೆ, ಯಾರೋ ಒಬ್ಬರು ಬಂದರು ಅಂತ ಇಟ್ಕೊಳ್ಳಿ, ಮನೆಗೆ ಏನೋ ತೊಗೊಂಬಂದಿರ್ತಾರೆ ಅಂತ ಇಟ್ಕೊಳ್ಳಿ. 1-2 ಜನ ನಿಮ್ಮ ಮನೇಲಿ ಇರ್ತಾರೆ ಅಂತೇಳಿ, ನಿಮ್ಮ ಮನೇಲಿ ಇರ್ತಾರೆ, ಅವ್ರ ಬ್ಯಾಗಿಂದ ಎತ್ಕೊಂಡು ಕತ್ಕೊಂಡು ಹೋಗ್ಬಿಡ್ತಾರೆ. ನಾವೊಂದು ಕದಿಯೋ ಬುದ್ಧಿ ಮನೇಲಿ ಇರ್ತದೆ ಮಕ್ಕಳಿಗೆ, ಕೆಲವರಿಗೆ. ಇನ್ನೊಂದು ನಾನು ನೋಡಿರೋ ಹಾಗೆ ಕೆಲವು ಮಕ್ಕಳು ಮೊಬೈಲ್ ಏನು ನೋಡ್ತಾರೋ ಅದನ್ನು ಹಾಗೇ ಮಾಡ್ತಾರೆ. ಮೊಬೈಲ್ ನೋಡಿ ಏನೋ ಕಲ್ತ್ಕೊಂಡ್ಬಿಡ್ತಾರೆ, ಅದನ್ನು ಹಾಗೇ ಪ್ರಾಕ್ಟೀಸ್ ಮಾಡ್ತಾರೆ. ಹೀಗಾಗಿ ಅವ್ರಿಗೂ ಡ್ಯಾಮೇಜು, ಮನೆಯವ್ರಿಗೂ ಡ್ಯಾಮೇಜು. ಕೆಲವು ಕಡೆ ಮಕ್ಕಳು ಆಟ ಆಡ್ತಾ ಅಥವಾ ಏನೋ ಸ್ಕೂಲ್ಗೆ ಹೋಗ್ತಾನೋ ಬರ್ತಾನೋ ಯಾವುದೋ ಒಂದು ಮುಟ್ಟಿ ಅಥವಾ ಏನೋ ಒಂದು ಮಾಡಿ ಡ್ಯಾಮೇಜ್ ಮಾಡಿಬಿಡ್ತಾರೆ, ಸ್ಕೂಲಲ್ಲೋ ಅಥವಾ ಬರುವಾಗಲೋ. ಹೀಗಾಗಿ ಅವ್ರ ಮೇಲೆ ಅಷ್ಟು ಹೊಡೆದು ಮಾಡಿ ಕಂಪ್ಲೇಂಟೆಲ್ಲ ಆಗುತ್ತೆ. ಈ ಥರ ಮಕ್ಕಳು ತಮ್ಮ ಬೆಳವಣಿಗೆಯಲ್ಲಿ ವಿಚಿತ್ರವಾದಂಥ ಅನುಭವಗಳನ್ನು, ವಿಚಿತ್ರವಾದ ಕಾಯಿಲೆ, ರೋಗ ಬಾಧೆ ಮತ್ತು ದೇಹಕ್ಕೆ ಡ್ಯಾಮೇಜ್ಗಳು, ಸುಟ್ಕೊಂಡೋ ಅಥವಾ ಬಿಸಿನೀರು ಹಾಕ್ಕೊಂಬಿಟ್ಟೋ ಏನೋ ಒಂದು ಡ್ಯಾಮೇಜ್ ಮಾಡ್ಕೊಳ್ಳೋದು, ಕದಿಯೋದು, ಸುಳ್ಳು ಹೇಳೋದು, ಓದಲ್ಲ, ಮತ್ತು ಇದಕ್ಕಿದ್ದಾಗೆ ಕಿರ್ಚೋದು, ಅಳೋದು, ಈ ಥರದ್ದೆಲ್ಲ ಹಿಂಸೆಗಳು ನಡೀತಾ ಇರ್ತದೆ. ಕೆಲವು ಮಕ್ಕಳಿಗೆ ಮಾಟಮಂತ್ರ ಪ್ರಯೋಗ ಮಾಡಿಬಿಟ್ಟಿರ್ತಾರೆ, ಅದೊಂದು ದೊಡ್ಡಗಳು. ಯಾರೋ ಮಾಟಮಂತ್ರ ಮಾಡಿಲ್ಲ, ಅವ್ರ ಮೇಲೆ ಯಾರೋ ಸತ್ತೋಗಿರ್ತಾರೆ, ಆ ಸತ್ತೋಗಿರೋ ಆತ್ಮ ಈ ಮಗು ಮೇಲೆ ಬರುತ್ತೆ. ಮಗು ಮೇಲೆ ಬರುತ್ತೆ. ಯಾರಾದರೂ ಅದು ಯಾರೋ ಒಬ್ಬರು 10-11 ವರ್ಷದ ಹುಡುಗ ಪಾಪ, ಅವ್ರ ಮನೇಲಿ ಆ ಹುಡುಗನಿಗೆ ಆಗಾಗ ಹುಣ್ಣಿಮೆ ಅಮಾವಾಸ್ಯಲ್ಲಿ ಅವ್ರ ತಾತ ಮೈಮೆ ಬರ್ತಾನಂತೆ. ತಾತ ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದಾನೆ, ಸಾಲ ಬಾಧೆ ತಡೆಯೋಕ್ಕಾಗ್ದಾನೆ. ಅವ್ರಿಗೆ ಮೊಮ್ಮಗನ ಕಂಡ್ರೆ ಆಸೆ. ಆ ತಾತ ಸತ್ತಾಲೆ 3 ವರ್ಷ 2 ವರ್ಷ ಆಗಿದೆ. ಆಗಾಗ ಈ ಮಗು ಮೇಲೆ ಬರೋದು, ಹಿಂಸೆ ಕೊಡೋದು, ಈ ಥರ ಪ್ರೇತ ಆವಾಹನೆ ಆಗುತ್ತೆ. ಮಾಟಮಂತ್ರಗಳು ಮಾಡ್ತಾರೆ, ದೃಷ್ಟಿದೋಷ ಆಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿ ತಿನ್ನುತ್ತಿದ್ದು, ಎಷ್ಟು ಚೆನ್ನಾಗಿ ಆಡುತ್ತೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಓದ್ತಾನೆ, ಎಲ್ಲದರಲ್ಲೂ ಪಾಸ್. ಈ ರೀತಿ ದೃಷ್ಟಿದೋಷ, ಜನರ ಕಣ್ಣಿನ ದೃಷ್ಟಿದೋಷ, ಭೂತ ಪ್ರೇತ ಮಾಟಮಂತ್ರ ತಂತ್ರ ಬಾಧೆಗಳ ದೋಷ, ಅವ್ರಿಗೆ ಬಾಲಾರಿಷ್ಟ ದೋಷ. ಆ ಮಕ್ಕಳಲ್ಲೇ ಬಾಲಾರಿಷ್ಟ ಇರ್ತದೆ, ಆ ಬಾಲಾರಿಷ್ಟ ದೋಷಗಳು. ಇದಲ್ಲದೆ ಅವ್ರ ಅಪ್ಪ ಅಮ್ಮ ಬಲವಂತವಾಗಿ ಏನೋ ಅದು ಇದು ಮಾಡ್ತಾರೆ, ಅದನ್ನು ನೋಡ್ಕೊಂಡು ಅನುಭವಿಸ್ತಾರೆ. ಬಲವಂತ ತಿನ್ನಿಸ್ಬಿಡೋದು, ಬಲವಂತಾಗಿ ಅಲಂಕಾರ ಮಾಡಿಬಿಡೋದು, ಬಟ್ಟೆ ಎಲ್ಲ ಹಾಕ್ಬಿಡೋದು, ಓಡಾಡ್ಸ್ಕೊಂಬರೋದು. ಆ ಮಗು ಕಣ್ಣು ದೃಷ್ಟಿಗೆ ನಾಳೆಯಿಂದ ಬಟ್ಟೆ ಹಾಕೊಂಡ್ರೆ ಸಾಕು ಕಳುತ್ತೆ, ಆ ಬಟ್ಟೆನೇ ಆಗಿಬರೋಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿಂದ ನರಳ್ತದೆ ಮಕ್ಕಳುಗಳು. ಹಲವಾರು ಮಕ್ಕಳಿಗೆ
ಈ ಕೈ ಸುಟ್ಕೊಳ್ಳೋದು ಆ ಥರದ್ದೇನೂ ಇಲ್ಲ. ಬರೀ ರೋಗ, ಬರೀ ರೋಗ, ರೋಗಿಷ್ಠ ಮಕ್ಕಳು ಎಷ್ಟೊತ್ತಿಗೆ ಬೆಳೆದು ದೊಡ್ಡವರಾಗ್ಬಿಡ್ತಾರೋ ಅನ್ನೋ ಲೆವೆಲಿಗೆ ತೊಗೊಂಡೋಗ್ತೀವಿ ನಾವು. ರೋಗ 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 ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಈ ಥರದ್ದೆಲ್ಲ ಮಕ್ಕಳು ಅಪಹರಣ ಆಗಬಾರ್ದು, ನಮ್ಮ ಮಕ್ಕಳು ಕಿಡ್ನಪ್ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ಭೂತ ಪ್ರೇತ ಬಾಧೆ ಬರಬಾರ್ದು, ದೃಷ್ಟಿದೋಷ ಆಗಬಾರ್ದು, ಯಾವುದೇ ರೀತಿ ಡ್ಯಾಮೇಜ್ಗಳು ಶರೀರದಲ್ಲಿ ಆಗಬಾರ್ದು, ಮತ್ತು ಯಾವುದೇ ರೀತಿ ಕಾಯಿಲೆ ಕಸಾಲೆಗಳು ಬರಬಾರ್ದು ಅನ್ನೋದಾಗಿದ್ದರೆ ಏನು ಮಾಡಬೇಕು ಅಂತ ಅಂದರೆ ಮಂತ್ರ, ಮಹಾನಿರ್ಣವ ಮಂತ್ರ ಅಂಥೇಳಿ ಮಹಾನಿರ್ಮಾಣ ತಂತ್ರಸಾರದಲ್ಲಿ ಈ ಥರ ಮಕ್ಕಳಿಗೆ ಬರೋ ದೊಡ್ಡ ದೊಡ್ಡ ಪೀಡೆಗಳು, ಬಾಧೆಗಳು, ದೋಷಗಳನ್ನೆಲ್ಲ ತೆಗಿಲಿಕ್ಕೆ ಒಂದು ವಿಶೇಷವಾದಂಥ ಆರಾಧನೆ ಹೇಳಿದ್ದಾರೆ. ಏನಪ್ಪ ಅದು ಆರಾಧನೆ ಅಂತಂದರೆ, ನಾನೀಗ ಒಂದು ಚಕ್ರ ತೋರಿಸ್ತೀನಿ ನಿಮಗೆ. ಆ ಚಕ್ರನ ನೀವು ಮೊಬೈಲಲ್ಲಿ ಫೋಟೋ ತಗೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ. ಏನಪ್ಪ ಅಂತಂದರೆ ಚಕ್ರ ಮೊದಲು ಬರಿಬೇಕು. ಇದು ದೊಡ್ಡದಾಗಿ ರಂಗೋಲಿಯಲ್ಲಿ ಬರೀರಿ ಅಥವಾ ಬಳಪದಲ್ಲಿ ಬರೀರಿ. ಮನೆಯಲ್ಲಿ ದೊಡ್ಡದಾಗಿ ಒಂದು ಸ್ಕ್ವೇರ್ ಹಾಕಿ, ಚೌಕಾಕಾರ, 4 ದೊಡ್ಡ ಭುಜಗಳು, ಅದರೊಳಗಡೆ ದೊಡ್ಡ ಸರ್ಕಲ್ ಬರೀರಿ. ಒಂದು ಚೌಕಾಕಾರ, ಆ ಚೌಕಾಕಾರದೊಳಗೆ ಒಂದು ದೊಡ್ಡ ಸರ್ಕಲ್ ಬರೀರಿ. ಸರ್ಕಲಲ್ಲಿ ಅಧೋಮುಖವಾಗಿ ಟ್ರ್ಯಾಂಗಲ್ ಬರೀರಿ. ತ್ರಿಭುಜ, ತ್ರಿಕೋನ, 3 ಭುಜಗಳು, ತ್ರಿಕೋನ ಬರೀಬೇಕು. ಆ ಕರೆಕ್ಟಾಗಿ ಸೆಂಟ್ರಲ್ಲಿ ಮೇಲ್ಗಡೆಯಿಂದ ಕೆಳಗೆ ಸೆಂಟ್ರು, ಅಡ್ಡಡ್ಡ ಸೆಂಟ್ರ್ ತೊಗೊಂಡು ಆ ಮಧ್ಯ ಪಾಯಿಂಟಲ್ಲಿ ಕೇಂದ್ರ ಬ್ರಹ್ಮಸ್ಥಾನವನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಬರೀ ಚಕ್ರ ಹೆಂಗೆ ಬರೆಯೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಚೌಕಾಕಾರ ಬರೀರಿ, ಅದರೊಳಗೆ ಒಂದು ದೊಡ್ಡ ಸರ್ಕಲ್ ಬರೀರಿ. ಸರ್ಕಲ್ಗೆ ಕರೆಕ್ಟಾಗಿ ಒಂದು ಅಧೋಮುಖವಾಗಿ ಭೂಮಿ ನೋಡೋ ರೀತಿಯಲ್ಲಿ, ಆಕಾಶ ನೋಡೋ ಥರ ಅಲ್ಲ, ಒಂದು ತ್ರಿಕೋನ ಬರೀರಿ. ಆ ತ್ರಿಕೋನ ಏನು ಸೂಚನೆ ಮಾಡುತ್ತೆ ಅಂದರೆ ಮಗುವಿನ ಮನಸ್ಸು, ದೇಹ ಮತ್ತು ಆತ್ಮ, ಬಾಡಿ, ಮೈಂಡ್, ಸೋಲ್. ಸರ್ಕಲ್ ಅಂದರೆ ಅದರ ಆಯುಷ್ಯು. ಒಳಗಡೆ ಒಂದು ವೃತ್ತ ಬರ್ತೀರಿ. ಚೌಕಾಕಾರ ಅಂತಂದು ಏನು ಸೂಚನೆ ಮಾಡುತ್ತಂದರೆ ಮಗುಗೆ ಯಾವ ದಿಕ್ಕಿನಲ್ಲಿ ಹೋದ್ರೂ, ಸ್ಕೂಲಲ್ಲಿ ಪೂರ್ವ ದಿಕ್ಕಲ್ಲಿ ಸ್ಕೂಲ್ ಇದೆ, ದಕ್ಷಿಣ ದಿಕ್ಕಲ್ಲಿ ಮನೆ ಇದೆ, ಹೀಗೆ ಯಾವುದೇ ದಿಕ್ಕಲ್ಲಿ ಹೋದರೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಈಶಾನ್ಯ, ವಾಯುವ್ಯ, ಆಗ್ನೇಯ ಮತ್ತು ನೈಋತ್ಯ, ಯಾವ ದಿಕ್ಕಲ್ಲಾದರೂ ಸಂಚಾರ ಮಾಡೋದು ಕೂಡ ಅವ್ರಿಗೆ ಪ್ರಾರಬ್ಧಗಳು, ತೊಂದರೆಗಳು ಬರಬಾರ್ದು ಅಂತೇಳಿ ದಿಗ್ಬಂಧನ ಮಾಡುವಂಥ ಚಕ್ರ ಇದು. ಅದರಿಂದ ಬಾಡಿ, ಮೈಂಡ್, ಸೋಲ್ನ ತ್ರಿಕೋನ ಹೇಳುತ್ತೆ. ಸರ್ಕಲ್ ಏನು ಹೇಳುತ್ತೆ, ಅದು ಕಂಪ್ಲೀಟು ಅದು ಆಯುಷ್ಯನ ಹೇಳುತ್ತೆ. ಈ ಚೌಕಾಕಾರ ದಿಕ್ಕುಗಳನ್ನು ಸೂಚನೆ ಮಾಡುತ್ತೆ. ಈ ಸೆಂಟ್ರ್ ಪಾಯಿಂಟಲ್ಲಿ ನಾವು ಒಂದು ಬೀಜಾಕ್ಷರ ಬರಿಬೇಕು. ವೀಕ್ಷಕರೇ, ಈಗ ಚಕ್ರ ಬರೆದಿದ್ದೀರಿ. 3 ಆಕೃತಿಗಳಿವೆ. ತ್ರಿಕೋನ, ಒಂದು ವೃತ್ತ, ಅದರ ಹೊರಗಡೆ ಚೌಕಾಕಾರ, ಸ್ಕ್ವೇರ್. ಇದರಲ್ಲಿ ನಾನು ಆಗಲೇ ಹೇಳಿದೆ, ತ್ರಿಕೋನದಲ್ಲಿ ಮಗುವಿನ ಬಾಡಿ, ಮೈಂಡ್, ಸೋಲ್ನ ಸೂಚನೆ ಮಾಡುತ್ತೆ ಅಂತೇಳಿ. ವೃತ್ತಾಕಾರ ಮಗುವಿನ ಇರುವಷ್ಟು ದಿವಸ ಯಾವುದೇ ದುಷ್ಟಶಕ್ತಿಗಳ ಬಾಧೆ ಇರಬಾರ್ದು, ಶುದ್ಧ ಗ್ರಹಗಳ ಬಾಧೆ ಇರಬಾರ್ದು, ದೃಷ್ಟಿದೋಷ ಇರಬಾರ್ದು, ಶತ್ರು ಬಾಧೆ ಇರಬಾರ್ದು. ಆ ಮಗುವಿಗೆ ಯಾವುದೇ ರೀತಿ ಪ್ರಪಂಚದಲ್ಲೇ, ಹೊರಗಿನ ಪ್ರಪಂಚದಿಂದ ತೊಂದರೆಗಳಾಗಬಾರ್ದು ಅಂಥೇಳಿ ಆ ವೃತ್ತವನ್ನು ಬರೆದಿದ್ದೀವಿ. ಹೊರಗಿನ ಚೌಕಾಕಾರ ಮಗು ಎಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಆಟ ಆಡುತ್ತೋ, ಯಾವ್ಯಾವ ದಿಕ್ಕಲ್ಲಿ ಹೋಗಿ ಬರುತ್ತೋ, ಯಾವ್ಯಾವ ದಿಕ್ಕಲ್ಲಿ ಅವ್ರು ಪ್ರಯಾಣ ಮಾಡ್ತಾರೋ ಆಯಾ ದಿಕ್ಕಿನಲ್ಲಿ ಆಯಾ ದೇವತೆಗಳ ರಕ್ಷಣೆ ಆಗಲಿ ಅಂಥೇಳಿ ಆ ಚೌಕಾಕಾರದಲ್ಲಿದೆ. ಅದಕ್ಕೆ ಈ ಸೆಂಟ್ರ್ ಜಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ದೀಪ ಹಚ್ಚಬೇಕು. ಎಣ್ಣೆ, ಯಾವ್ದಾದ್ರು ಎಣ್ಣೆ ಆಗಿ 3 ಎಳೆದು ಒಂದು ದೀಪ ಹಚ್ಚಬೇಕಷ್ಟೆ. ದೀಪ ಹಚ್ಬಿಟ್ಟು ಅಲ್ಲಿಗೆ ಲಂ ಓಂ ಇಂದ್ರಾಯ ನಮಃ, ಓಂ ಲಂ ಇಂದ್ರಾಯ ನಮಃ, ಓಂ ಲಂ ಇಂದ್ರಾಯ ನಮಃ, ಓಂ ಲಂ ಇಂದ್ರಾಯ ನಮಃ ಅಂತೇಳಿ ಆ ಪೂರ್ವ ದಿಕ್ಕಿನ ದೀಪ ಹಚ್ಚಬೇಕು. ಹಚ್ಬಿಟ್ಟು ಇಂದ್ರ ಅಂದರೆ ಮಚ್ಚು, ಲಾಂಗು, ಯಾವುದೇ ರೀತಿ ಆಯುಧಗಳಿಂದ ಅಥವಾ ಯಾವುದೇ ರೀತಿ ಪ್ರಾಣಿಗಳಿಂದ ಮಗುಗೆ ಡ್ಯಾಮೇಜ್ ಆಗಬಾರ್ದು ಅಂಥೇಳಿ ಓಂ ಲಂ ಇಂದ್ರಾಯ ನಮಃ ಪೂರ್ವ ದಿಕ್ಕಿನಲ್ಲಿ
ಒಂದು ದೀಪ ಹಚ್ಬಿಟ್ಟು ನಿಮಗೆ ಯಥಾಶಕ್ತಿ ಪೂಜೆ ಮಾಡಿ. ಹಾಗೆ ಪಕ್ಕದಲ್ಲಿ ಆಗ್ನೇಯ ದಿಕ್ಕು, ಆಗ್ನೇಯದಲ್ಲಿ ಓಂ ರಂ ಅಗ್ನಯೇ ನಮಃ, ಓಂ ರಂ ಅಗ್ನಯೇ ನಮಃ. ಬೆಂಕಿಯಿಂದ ಮಕ್ಕಳಿಗೆ ಅನಾಹುತಗಳಾಗಬಾರ್ದು ಅಂಥೇಳಿ ಆಗ್ನೇಯ ದಿಕ್ಕಿನಲ್ಲಿ ಓಂ ರಂ ಅಗ್ನಯೇ ನಮಃ, ಓಂ ರಂ ಅಗ್ನಯೇ ನಮಃ, ಓಂ ರಂ ಅಗ್ನೇಯ ನಮಃ ಅಂಥೇಳಿ ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ. ಎಲ್ಲ ಥರ ಪೂಜೆನೂ ಮಾಡಿ, ನಿಮ್ಗೆ ಹೆಂಗೆ ಬರುತ್ತೋ ಅಷ್ಟಾಗಿ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ. ದಕ್ಷಿಣ ದಿಕ್ಕು, ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ರೀತಿ ತೊಂದರೆ ಬರಬಾರ್ದು ಅಂಥೇಳಿ ಅದು ಒಂದು ದೀಪ ಇಡಬೇಕು. ಅದು ಮುಂದೆ ಮೃಂ ಮಂ ಬರೆದು ಮೃಂ ಯಮಾಯ ನಮಃ, ಓಂ ಮೃಂ ಯಮಾಯ ನಮಃ, ಓಂ ಮೃಂ ಯಮಾಯ ನಮಃ, ಓಂ ಮೃಂ ಯಮಾಯ ನಮಃ ಅಂಥೇಳಿ ಯಮ ಅವ್ನಿಗೆ ಯಾವುದೇ ರೀತಿ ಬಸ್ಸು ಕಾರಲ್ಲಿ ಮಗಳು ಹೋಗ್ತಿರ್ಬೇಕಾದ್ರೆ ಯಾವುದೋ ಕಾರ್ ಬಂದು ಗುದ್ದು ಬಿಡುತ್ತೆ, ಮಗು ರಸ್ತೆ ದಾಟ್ಬೇಕಾದ್ರೆ ಯಾವುದೋ ಆಟೋ ಬಂದು ಗುದ್ದು ಬಿಡುತ್ತೆ, ಮಗು ರಸ್ತೆಯಲ್ಲೋ ಅಥವಾ ಫುಟ್ಪಾತಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ವೆಹಿಕಲ್ ಬಂದು ಡ್ಯಾಮೇಜ್ ಮಾಡಿಬಿಡುತ್ತೆ ಮಗುಗೆ. ಆ ಥರ ಆಗಬಾರ್ದು ಅಂದರೆ ಯಮ ಪೂಜೆ ಮಾಡಬೇಕು ದಕ್ಷಿಣ ದಿಕ್ಕಿನಲ್ಲಿ. ಯಾಕೆಂದರೆ ಯಮ ದಕ್ಷಿಣಕ್ಕೆ ದಿಕ್ಪಾಲಕ. ಓಂ ಮೃಂ ಮಮ್ ಅಂತಿದೆ, ಅದಕ್ಕೆ ಆವರ್ತ ಕೊಡೋದು ಓಂ ಮೃಂ ಯಮಾಯ ನಮಃ. ಅಲ್ಲೊಂದು ದೀಪ ಪೂಜೆ ಮಾಡಿ, ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ. ನೈಋತ್ಯ ದಿಕ್ಕಿನಲ್ಲಿ ಓಂ ಸ್ತ್ರೂಂ ನಿರುತಿಯೇ ನಮಃ, ಓಂ ಸ್ತ್ರೂಂ ನಿರುತಿಯೇ ನಮಃ, ಓಂ ಸ್ತ್ರೂಂ ನಿರುತಿಯೇ ನಮಃ ಅಂಥೇಳಿ ಸ್ತ್ರೂಂ ಅಂಥೇಳಿ ಆ ಬೀಜಾಕ್ಷರ ಆ ನೈಋತ್ಯ ದಿಕ್ಕಿನಲ್ಲಿ ಬರೆದು ಆ ಮಂತ್ರ ಹೇಳಿ ದೀಪಕ್ಕೆ ಹಚ್ಚಿ ಪೂಜೆ ಮಾಡಿ. ಮತ್ತು ಪಶ್ಚಿಮ ದಿಕ್ಕಿಗೆ ಓಂ 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 ವರುಣಾಯ ನಮಃ, ಓಂ ಓಂ ವರುಣಾಯ ನಮಃ, ಓಂ ಓಂ ವರುಣಾಯ ನಮಃ, ಓಂ ಓಂ ವರುಣಾಯ ನಮಃ ಅಂತ ಹೇಳಿ ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ವಾಯುವ್ಯ ದಿಕ್ಕು, ವಾಯುವ್ಯ ದಿಕ್ಕಿನಲ್ಲಿ ಓಂ ಯಂ ವಾಯುವೇ ನಮಃ. ಆ ವಾಯುವ್ಯ ದಿಕ್ಕಿನಲ್ಲಿ ಯಂ ಅಂತ ಅಕ್ಷರ ಬರೀಬೇಕು. ಅಲ್ಲಿ ಮಂತ್ರ ಓಂ ವಾಯುವೇ ನಮಃ, ಓಂ ಯಂ ವಾಯುವೇ ನಮಃ, ಓಂ ಯಂ ವಾಯುವೇ ನಮಃ, ಓಂ ಯಂ ವಾಯುವೇ ನಮಃ ಅಂಥೇಳಿ ಪೂಜೆ ಮಾಡಬೇಕು. ಈ ಉತ್ತರ ದಿಕ್ಕಿನಲ್ಲಿ ಓಂ ಕ್ಷಂ ಕುಬೇರಾಯ ನಮಃ, ಓಂ ಕ್ಷಂ ಕುಬೇರಾಯ ನಮಃ, ಓಂ ಕ್ಷಂ ಕುಬೇರಾಯ ನಮಃ ಅಂಥೇಳಿ. ಈಶಾನ್ಯ ದಿಕ್ಕಿನಲ್ಲಿ ಈ ಸಂಪು ಬಿದ್ದೋಗ್ತಾ ಮಕ್ಕಳು ನೀರಿಗೆ ಬಿದ್ದೋಗ್ಬಿಡ್ತಾರೆ, ಜಲ ಇರೋ ಜಾಗದಲ್ಲಿ ಬಿದ್ದು ಡ್ಯಾಮೇಜ್ ಮಾಡ್ಕೊಳ್ತಾರೆ, ಸಾವು ಬಂದುಬಿಡುತ್ತೆ. ಅದರಿಂದ ಅಲ್ಲಿ ಓಂ ಹೌಂ ಈಶಾನಾಯ ನಮಃ, ಓಂ ಹೌಂ ಈಶಾನಾಯ ನಮಃ, ಓಂ ಹೌಂ ಈಶಾನಾಯ ನಮಃ, ಓಂ ಹೌಂ ಈಶಾನಾಯ ನಮಃ ಅಂಥೇಳಿ. ಇದು ಆಯಾ ದಿಕ್ಕಿನಲ್ಲಿ ಮಕ್ಕಳಿಗೆ ಬರೋ ಮರಣಕಂಟಕ ದೋಷ, ಅಂಗವಿಕಲತೆ ಆಗುವಂಥದ್ದು, ಭೂತ ಪ್ರೇತ ಬಾಧೆಗಳು, ಮಾಟ ಮತ್ತು ತಂತ್ರಪ್ರಯೋಗಗಳಿಂದೆಲ್ಲ ಬಿಡುಗಡೆ ಆಗಬೇಕು ಮಗು ಚೆನ್ನಾಗಿ ದೊಡ್ಡದಾಗಿ ಬೆಳೆಯೋ ತನಕ. ಅದಕ್ಕೆ ಇದನ್ನು ಈ ಚಕ್ರ ಆರಾಧನೆ ಮಾಡಬೇಕು. ಆಮೇಲೆ ಈ ಟ್ರ್ಯಾಂಗಲ್ ಬರ್ದಿದ್ದು ನೋಡಿ, ಈಗ ಟ್ರ್ಯಾಂಗಲ್ಗೆ ಬರೋಣ. ಈ ಟ್ರ್ಯಾಂಗಲ್ ಬಂದಾಗ ಪಶ್ಚಿಮ ದಿಕ್ಕಲ್ಲಿ ಸ್ತ್ರೀಂ ಅಂತ ಬರಿಬೇಕು, ಮಧ್ಯದಲ್ಲಿ ಮ್ರೀಮ್ ಅಂತ ಬರಿಬೇಕು, ಈ ಕಡೆ ಕ್ರೀಮ್ ಅಂತ ಬರಿಬೇಕು, ಈ ಕಡೆ ಶ್ರೀಮ್ ಅಂತ ಬರಿಬೇಕು. ಈಗ ಆ ರೀಮ್ ಅಂತ ಇದೆಯಲ್ಲ, ಆ ರೀಮ್ ಅನ್ನೋ ಜಾಗದಲ್ಲಿ ಮಗುನ ಕೂರಿಸ್ಬೇಕು, ಒಳಗಡೆಗೆ ಎತ್ತು ಕೂರಿಸ್ಬೇಕು, ಒಳಗಡೆ ಕೂರಿಸ್ಬೇಕು. ಅಷ್ಟು ದೊಡ್ಡ ಜಾಗ ಬೇಕು ಕೂರೋ ಥರ. ಅಲ್ಲಿಗೆ ಈ ಚಕ್ರ ದೊಡ್ಡದಾಗ ಬರೆದಿರಬೇಕು. ನೀವು ಮನೇಲಿ ಚಿಕ್ಕದ ಬರೆದ್ರೆ ಆಗಲ್ಲ. ನಮ್ಗೆ ಕೂರ್ಸೋಕ್ಕಾಗಲ್ಲ ಮಗು ಚಿಕ್ಕದು ಅಂದರೆ ಈ ಚಕ್ರದ ಮುಂದೆನೇ ಕೂರಿಸ್ಬೋದು ಬೇಕಾದ್ರೆ ಹೊರಗಡೆ. ಆ ರೀಮ್ ಅಂತ ಬರೆದು ಅದ್ರ ಮೇಲೆ ಒಂದು ಮಣೆ ಹಾಕ್ಬಿಟ್ಟು ಮಗುನ ಅಲ್ಲಿ ಕೂರಿಸ್ಬೇಕು. ಹೆಂಗೆ ಕೂರಿಸ್ತೀರಿ? ಎತ್ತು ಕೂರಿಸ್ಬೇಕು, ಯಾಕಂದ್ರೆ ದೀಪ ಎಲ್ಲ ಹಚ್ಬಿಟ್ಟಿದ್ದೀರಿಲ್ಲ ಆಗಲೇ, ಒಳಗೆ ತುಳಿಯೋಂಗಿಲ್ಲ. ಚಿಕ್ಕ ಮಗು ಆದರೆ ಒಂದು ಮಗುನ ಮಲಗಿಸ್ಬಿಟ್ಟು ಹೊರಗಡೆಯಿಂದ ಮೇಲೆ ಸ್ತ್ರೀಮ್, ಈ ಕಡೆ ಕ್ರೀಮ್ ಶ್ರೀಮ್ ಅಂತ ಹೇಳಿ ಅಕ್ಷರದಲ್ಲಿ ಮಗು ಮಲಗಬೇಕು. ಚಿಕ್ಕ ಮಕ್ಕಳು ಕೂರಬೇಕು. ಅವು ಯಾವುದೇ ಕಾರಣಕ್ಕೂ ದೀಪ ಅಲ್ಲಾಡಿಸ್ಬಾರ್ದು, ಬೀಳಿಸ್ಬಾರ್ದು. ಮಧ್ಯದ ಭಾಗದಲ್ಲಿ ಮಗುವನ್ನು ಕೂರಿಸ್ಬೇಕು. 1 ತಿಂಗಳು 2 ತಿಂಗಳು 3 ತಿಂಗಳು ಮಗು ಆದರೆ, ವರ್ಷದ ಮಗು ಆದರೆ ಮಲಗಿಸ್ಬೇಕು. ಮಲಗಿಸಿದಾಗ ಆ ಮ್ರೀಮ್ ಅನ್ನೋ ಅಕ್ಷರ ಅಳಿಸೋಗಬಾರ್ದು. ಏನೋ ಒಂದು ಮನೆ ಮೇಲೋ ಅಥವಾ ಏನೋ ಒಂದು ಟೇಬಲ್ ಥರ ಮಾಡಿ ಅಂದರೆ ಮಧ್ಯಭಾಗದಲ್ಲಿ ಮಗು ಮಲಗಿಸ್ಬೇಕು, ಕೂರಿಸ್ಬೇಕು. ಒಂದು 4-5 ವರ್ಷ ಹುಡುಗರಾದರೆ ಕೂತ್ಕೋತಾರೆ, ತಿಳುವಳಿಕೆ ಇದೆ.
ಅವ್ರಿಗೊಂದು ಮಣೆ ಹಾಕ್ಬಿಟ್ಟು ಮಣೆ ಹಡಿನಲ್ಲಿ ರೀಮ್ ಅಂತ ಬರೆದುಬಿಟ್ಟು ಮಧ್ಯದಲ್ಲಿ ಕೂರಿಸ್ಬೇಕು. ಇಲ್ಲ ಮಕ್ಕಳನ್ನ ಕೂರಿಸ್ಬಿಟ್ಟು ಆಮೇಲೆ ದೀಪ ಹಚ್ಕೊಂಡ್ಬಂದ್ಬೋದು. ಮಗುನ ಮಧ್ಯದಲ್ಲಿ ಕೂರಿಸೋ ಮಲಗಿಸ್ಬಿಟ್ಟು ದೀಪ ಹಚ್ಕೊಂಬರ್ಬೋದು. ಇದು ಮಗುನ ಕೂರಲ್ಲ, ಮಧ್ಯದಲ್ಲಿ ಕೂತ್ಕೊಳ್ಳೋ ಅಂದರೆ ಚಕ್ರದ ಹೊರಗಡೆ ಕೂರಿಸ್ಬೋದು. ಪೂರ್ವಾಭಿಮುಖವಾಗಿ ಕೂರಿಸ್ಬಿಟ್ಟು ಪೂಜೆ ಮಾಡಬೇಕು. ಇದೆಲ್ಲ ಆದಮೇಲೆ ಆ ದೀಪಗಳು ಹಚ್ಚಿದ ಮೇಲೆ ಆಯಾ ಜಾಗದಲ್ಲಿ ಪ್ರತಿಯೊಂದು ಮೂಲೆಗಳಲ್ಲೂ ಏನು ಮಂತ್ರ ಹೇಳಿದನೋ ಆ ಮಂತ್ರದಲ್ಲಿ 108 ಸಲ ಆ ಹೂನಲ್ಲೋ ಅಕ್ಷತಲ್ಲೋ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಬೇಕು. ಮಗು ಒಳಗೆ ಕೂತಿರುತ್ತೆ, ಇಲ್ಲ ಮಲಗಿರುತ್ತೆ, ನಿಲ್ಲೋಂಗಿಲ್ಲ. ಈ ಯಾವ ಮಗು ಕೂರಿಸ್ಬೇಕು? ಗಡ್ಡ ಮೀಸೆ ಬರೋಕ್ಕೆ ಮುಂಚೆ, ಹೆಣ್ಮಕ್ಳು ಮೆಚೂರ್ಡ್ ಆಗೋಕ್ಕೆ ಮುಂಚೆ ಅಂಥವ್ರು ಮಾತ್ರ ಅದು ಚಕ್ರದ ಮಧ್ಯದಲ್ಲಿ ಕೂರಿಸಿ ಈ ತಂತ್ರವನ್ನು ಮಾಡಬೇಕು. ಸೊ ಯಂತ್ರ ಬರ್ದಾಯಿತು, ಮಂತ್ರ ಹೇಳಾಯಿತು, ಈಗೊಂದು ತಂತ್ರ ಇದೆ. ಆ ತಂತ್ರ ಏನು? ಮಕ್ಕಳೆಲ್ಲ ಭೂತ ಪ್ರೇತ ಬಾಧೆ, ಮಾಟಮಂತ್ರ ತಂತ್ರ ಬಾಧೆ, ಓದ್ತಾ ಇಲ್ಲ ಸರಿಯಾಗಿ, ಸ್ಕೂಲ್ಗೆ ಹೋಗ್ತಿಲ್ಲ, ರಸ್ತೆಲಿ ಹೋಗ್ಬೇಕಾದ್ರೆ ಬಿದ್ದೋಗ್ತಾರೆ, ಯಾವುದೋ ಬಸ್ಸೋ ಕಾರೋ ಬಂದು ಗುದ್ದಿಸ್ಬಿಡುತ್ತೆ, ಆಕ್ಸಿಡೆಂಟ್ ಮಾಡಿಬಿಡುತ್ತೆ, ಈ ಥರದ್ದೆಲ್ಲ. ಮತ್ತು ಶಿಶು ಅಪಹರಣ, ಮಕ್ಕಳನ್ನ ಅಪಹರಣ ಮಾಡೋದು, ಇದೆಲ್ಲ ದೋಷದ ಮಕ್ಕಳು ಬರಬಾರ್ದು, ಕಂದೃಷ್ಟಿ ಆಗಬಾರ್ದು ಅಂದರೆ ಹುಣ್ಣಿಮೆ ಅಮಾವಾಸ್ಯೆಗೆ ಇದನ್ನು ಮಾಡ್ತಾ ಇರಬೇಕು ಮಕ್ಕಳಿಗೆ. ಈಗ ನಾವು ಯಂತ್ರ ಬರೆದಿದ್ದಾಯಿತು. ಚಕ್ರ ಯಂತ್ರ ಅಂದರೆ ಇದು ಬರೆದಿರೋದು ಚೌಕಟ್ಟು, ಒಂದು ಸರ್ಕಲ್ಲು, ಅದರೊಳಗೆ ತ್ರಿಕೋನ. ಇದನ್ನು ದೊಡ್ಡದಾಗಿ ಬರೀಬೇಕು, ಯಾಕೆಂದರೆ ಮಗು ಒಳಗೆ ಕೂಸೋಷ್ಟು ಜಾಗ ಇರಬೇಕು. ಚಿಕ್ಕ ಮಗು ಆಗಿದರೆ ಮಲಗಿಸೋಷ್ಟು ಜಾಗ ಇರಬೇಕು. ಆದರೆ ರೀಮ್ HREM ರೀಮ್ ಅನ್ನೋದು ಅಳಿಸೋಗಬಾರ್ದು. ಬಳಪದಲ್ಲೋ ಅಥವಾ ರಂಗೋಲಿಯಲ್ಲಿ ಹಾಕಿರಬೇಕು. ಮಗು ಸುತ್ತಲೂ ದೀಪ ಹಚ್ಚಿದ್ದೀವಿ, ನಾವು ಎಲ್ಲ ದಿಕ್ಕಲ್ಲೂ ದೀಪ ಹಚ್ಚಿದ್ದೀವಿ, ದಿಕ್ಪಾಲಕರನ್ನ ಆಹ್ವಾನ ಮಾಡಿದ್ದೀವಿ. ಈಗ ಮಗುನ ಒಳಗೆ ಕೂರಿಸ್ಬೋದು. ಅದು ಕೂರಿಸಾದ್ಮೇಲೆ ಅಥವಾ ಮಲಗಿಸಾದ್ಮೇಲೆ ದೀಪ ಹಚ್ಕೊಂಬರ್ಬೋದು. ಎರಡೊಂದು ಮಾಡಿ. ಅದೇ ಆ ಚಕ್ರ ಡ್ಯಾಮೇಜ್ ಆಗಬಾರ್ದು, ಎಲ್ಲೇ ತುಳಿಬಾರ್ದು, ಯಾರು ತುಳಿಬಾರ್ದು, ಅಳಿಸ್ಬಾರ್ದು. ಬಿಳಿ ಸಾಸಿವೆ ತೊಗೊಳ್ಳಿ. ಬಿಳಿ ಸಾಸಿವೆ 1 ಚಮಚ, 1 ನಿಂಬೆಹಣ್ಣು ರಾಹು, ಬಿಳಿ ಸಾಸಿವೆ ಚಂದ್ರ, ನಿಂಬೆಹಣ್ಣು ರಾಹು, ಮತ್ತು ಮೆಣಸಿನ್ಕಾಯಿ ಕುಜ ಮಂಗಳಗ್ರಹ, ಒಂದು ಕರಿಮೆಣಸಿನ್ಕಾಯಿ, 1 ನಿಂಬೆಹಣ್ಣು, 1 ಚಮಚ ಅಥವಾ 2 ಚಮಚ ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಅಂಗಡಿ ಸಿಗುತ್ತೆ. ನಾನು ಹೇಳಿದ್ದನ್ನು ಕೇಳಿಟ್ಕೊಂಡು ಆ ಮಧ್ಯದಲ್ಲಿ ಮಲಗಿಸಿರ್ತೀರಲ್ಲ ಮಗುನ ಅಥವಾ ಕೂರಿಸಿರ್ತೀರ ಮಗುನ, ಆ ಮಗುಗೆ ಅಲ್ಲಿಂದನೇ ದೂರದಿಂದ ಓಂ ಸ್ತ್ರೀಂ ಮ್ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ ಅಂಥೇಳಿ 48 ಬಾರಿ ಇಳಿ ತೆಗಿಬೇಕು ಮುಂದ್ಗಡೆಯಿಂದ. ನೋಡಿ, ಮಗು ಪೂರ್ವಾಭಿಮುಖ ಕೂರಿಸಿದ್ದೀರಿ, ಪೂರ್ವಕ್ಕೆ ಮುಖ ಮಾಡಿಸಿ. ಓಂ ಸ್ತ್ರೀಂ ಮ್ರೀಂ HREM ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ. ಓಂ ಸ್ತ್ರೀಂ ಮ್ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ. ಮಗುನ ತಲೆಯಿಂದ ಪಾದದವರೆಗೆ ದೂರದಿಂದ ತೆಗಿಬೇಕು 48 ಸಲ. ಮತ್ತೆ ಬಲಗಡೆಗೆ ಬನ್ನಿ, ಬಲಗಡೆ ಸೈಡಿಗೆ ಬನ್ನಿ. ಮಗು ತಲೆ ಬಲಭಾಗದ ಕಿವಿ, ಬಲಭಾಗದ ಭುಜ, ಅಲ್ಲಿಂದ ಹಿಡಿದು ಸೊಂಟದವರೆಗೂ ಇಳಿ ತೆಗಿರಿ. ಓಂ ಸ್ತ್ರೀಂ ಬ್ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ. ಓಂ ಸ್ತ್ರೀಂ ಬ್ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ. ಅದೇ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಬಿಳಿ ಸಾಸಿವೆ. ಈಗ ಬನ್ನಿ, ಹಿಂದಕ್ಕೆ ಬನ್ನಿ, ಬೆನ್ನಿಂಭಾಗಕ್ಕೆ ಬನ್ನಿ. ತಲೆಯಿಂದ ಕತ್ತು ಬೆನ್ನಿಂಭಾಗದಿಂದ ಎಲ್ಲಿ ಕೂತಿದ್ದು ಅಲ್ಲಿವರೆಗೂ ಅದೇ ಮೆಣಸಿನ್ಕಾಯಿ, ನಿಂಬೆಹಣ್ಣು, ಬಿಳಿ ಸಾಸಿವೆಯಿಂದ 48 ಸಲ ಇಳಿ ತೆಗಿರಿ. ಓಂ ಸ್ತ್ರೀಂ ಮ್ರೀಂ ಕ್ರೀಂ ಶ್ರೀಂ ಮ್ರೀಂ HREM ರೀಂ ಕ್ರೀಂ ಸ್ತ್ರೀಂ ಪರಮೇಶ್ವರಿ ಸ್ವಾಹ. ನೆಕ್ಸ್ಟ್ ಈ ಕಡೆ ಬನ್ನಿ. ಎಡಭಾಗದ ತಲೆ, ಎಡಭಾಗದ ಕಿವಿ, ಎಡಭಾಗದ ಭುಜ, ಅಲ್ಲಿಂದ ಸೊಂಟದ ಮಗು ಕೂತಿರೋ ತನಕ ಅಲ್ಲಿಂದ ಇಳಿ ತೆಗಿರಿ. ಓಂ ಸ್ತ್ರೀಂ ಮ್ರೀಂ ಕ್ರೀಂ ಶ್ರೀಂ ಪರಮೇಶ್ವರಿ ಸ್ವಾಹ. ಇಷ್ಟೆಲ್ಲ ಆದಮೇಲೆ ತಲೆಗೆ ತೆಗಿಬೇಕು. ಬಲಗಡೆ, ಎಡಗಡೆಯಿಂದ ಬಲಗಡೆ ಒಂದು 21 ಸಲ ಅಥವಾ 48 ಸಲ. ವಾಪಸ್ಸು ಅಪ್ರದಕ್ಷಿಣ ಕ್ಲಾಕ್ ವೈಸ್ ಆಂಟಿಗಳು, ಅದೇ ನಿಂಬೆಹಣ್ಣು, ಅದೇ ಮೆಣಸಿನ್ಕಾಯಿ, ಅದೇ ಇದು ಎಲ್ಲ ಹಾಕ್ಬಿಟ್ಟು ಅದನ್ನು ತೆಗೆದ್ಮೇಲೆ ಏನು ಮಾಡಬೇಕು? ಕೆಂಡ ರೆಡಿ ಮಾಡ್ಕೊಂಡಿರ್ಬೇಕು. ಬೆಂಕಿ ರೆಡಿ ಮಾಡಬೇಕು. ಆ ನಿಂಬೆಹಣ್ಣು ಮತ್ತು ಬಿಳಿ ಸಾಸಿವೆ, ಒಣಮೆಣಸಿನ್ಕಾಯಿ ಇಳಿ ತೆಗೆದು ಕೆಂಡದ ಮೇಲೆ ಹಾಕ್ಬಿಡ್ಬೇಕು. ನಮ್ಮ ಕೆಂಡ ಇಲ್ಲ ಅಂದರೆ ಹರಿಯೋ ನದಿಗೆ ಬಿಟ್ಬಿಡ್ಬೇಕು ಸಾಧ್ಯ ಆದರೆ. ಅದಕ್ಕೆ ಇದನ್ನು ಹರಿಯೋ ನದಿ ನೀರಿನಲ್ಲಿ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ದೀಪ ಹಚ್ಚಕ್ಕೆಲ್ಲ ಗಾಳಿ ಬೆಳಕಿರ್ತದೆ, ದೀಪ ಆಫ್ ಆಗಿಬಿಡ್ತದೆ. ಅದಕ್ಕೆ ಮನೆಯಲ್ಲೇ ಮಾಡಬೇಕು. ಈ ಥರ ಮಾಡ್ತಿದ್ರೆ ಮಗುಗೆ ಬಿಟ್ಟು ಜ್ವರ ಬರೋದು, ಬಿಟ್ಟು ವಾಂತಿ ಭೇದಿ ಆಗೋದು, ತಿಂಗಳನ್ನು 2 ವಾರ ಚೆನ್ನಾಗಿ 2 ವಾರ ಮಗು ಮಲ್ಕೊಂಡ್ಬಿಡುತ್ತೆ, ಸ್ಕೂಲ್ಗೆ ಹೋಗಲ್ಲ.
ಆಟ ಆಡಲ್ಲ, ಊಟ ಸೇರಲ್ಲ. ಇದೆಲ್ಲ ನೋಡಿ ತಂದೆ ತಾಯಿಗೆ ಬಿ ಪಿ ಶುಗರ್ ಬಂದುಬಿಡುತ್ತೆ. ಮಕ್ಳು ಕಿಡ್ನಪ್ ಮಾಡ್ತಾರೆ, ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗಿಬಿಡ್ತದೆ, ಬಸ್ಸೋ ಕಾರು ಬಂದು ಗುದ್ದು ಬಿಡುತ್ತೆ, ನೀರಿಗೆ ಬಿದ್ದು ಬಿಡ್ತಾರೆ. ಅವರೇ ಏನೋ ಒಂದು ಕೈ ಕಾಲು ಕಟ್ ಮಾಡ್ಕೋತಾರೆ, ಚಾಕು ಚೂರಿ ಏನೋ ಒಂದು ಆಟ ಆಡುವಾಗ. ಆದಮೇಲೆ ಇದಕ್ಕಿದ್ದಾಗೆ ಅಂಗವಿಕಲತೆ ಆಗೋದು, ಕಿಡ್ನಪ್ ಮಾಡಿಬಿಡ್ತಾರೆ, ಮಾಟ ಮಂತ್ರ ತಂತ್ರ ಪ್ರಯೋಗ, ಭೂತ ಪ್ರೇತಗಳ ಆಹ್ವಾನ ಆಗೋದು. ಈ ಥರದ ಎಲ್ಲ ದೋಷದಿಂದ ಮಕ್ಕಳು ಬಿಡುಗಡೆ ಆಗಬೇಕು. ಇದು ದಿಗ್ಬಂಧನ ಕ್ರಿಯೆ ಅಂತ. ಮಹಾನಿರ್ವಾಣ ತಂತ್ರ ಅಂತ ಒಂದು ತಂತ್ರ ಇದೆ. ಆ ಮಹಾನಿರ್ವಾಣ ತಂತ್ರದಲ್ಲಿ ಈ ವಿಷಯ ಹೇಳ್ತಾರೆ. ಆದ್ದರಿಂದ ಈ ಒಂದು ಚಕ್ರ ಆರಾಧನೆ, ಯಂತ್ರ ಆರಾಧನೆ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾಗೋವರೆಗೂ ಯಾವುದೇ ರೋಗ ಇರಬಾರ್ದು, ಯಾವುದೇ ಸಮಸ್ಯೆಗಳಿರಬಾರ್ದು. ಆ ಥರ ಬರಬಾರ್ದು ಅಂದರೆ ಈ ಒಂದು ಯಂತ್ರ, ದೀಪ, ಮಂತ್ರ, ತಂತ್ರ ಇದಿಷ್ಟನ್ನು ಸೇರಿಸಿ ಮಾಡಿರೋದು. ಇದು ಎಲ್ಲೂ ಯೂಟ್ಯೂಬಲ್ಲಿ ಸಿಗಲ್ಲ. ಇದು ಯೂಟ್ಯೂಬಲ್ಲಿ ಸಿಗಲ್ಲ. ಮಹಾನಿರ್ಮಾಣ ತಂತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು 5-6 ಶ್ಲೋಕದಲ್ಲಿ. ಆದರೆ ಈ ವಿಧಾನ ಹೇಳಿಲ್ಲ ಅವರು. ಅದರಿಂದ ಇದು ಗುರುಮುಖೇನ ಬಂದಂಥದ್ದು. ನೀವು ಇಂಟರ್ನೆಟ್ಟಲ್ಲಾಗಲಿ ಯಾವ ಬುಕ್ಕಲ್ಲೂ ಸಿಗಲ್ಲ. ಇದು ಮಹಾ ನಿರ್ಮಾಣ ತಂತ್ರ ಸಹ ಮಕ್ಕಳಿಗೆ ಈ ರೀತಿ ಮಾಡ್ಬೋದು ಅಂತೇಳಿ ಮಾಡಿದ್ದಾರೆ. ಅದರಿಂದ ಇದೊಂದು ಈ ವಾರದಲ್ಲಿ ಇವತ್ತಿನ ದಿನ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಮೊದಲು ಇದನ್ನು ನೀವು ಮಕ್ಕಳಿಗೆ ಮಾಡ್ತಾ ಬನ್ನಿ. ಆಗ ನಿಮಗೆ ದುಂದು ಖರ್ಚಾಗಲ್ಲ. ಮಕ್ಕಳೆಲ್ಲೋದ್ರೂ ವಾಪಸ್ ಮನೆ ಬರ್ತಾರೆ. ಮಕ್ಕಳಿಗೆ ಯಾವುದೇ ರೀತಿ ದೋಷ ತಟ್ಟೋದಿಲ್ಲ. ಗ್ರಹ ದೋಷ, ಬಾಲಾರಿಷ್ಟ ದೋಷ, ದುಷ್ಟಶಕ್ತಿಗಳ ದೋಷ, ಮಾಟಮಂತ್ರ ತಂತ್ರ ದೋಷಗಳು ಅಥವಾ ಶತ್ರುಬಾಧೆ ಎಲ್ಲರಿಂದ ಮುಕ್ತರಾಗಿ ಮಕ್ಕಳು ಆನಂದವಾಗಿ ಬೆಳೆದು ಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲದಂಗೆ. ಇವತ್ತು ನಾನು ಇದೊಂದು ವಿಶೇಷವಾದ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.